ಯಾವುದೇ ವಿಷಯದಲ್ಲಾಗಲಿ ನಮ್ಮತನ ಅನ್ನೋದಿರುತ್ತೆ. ಹಾಗೆ ಕೃಷಿಯಲ್ಲೂ ನಮ್ಮ ಸೊಗಡು ದೇಸಿ ತಳಿ ಬೆಳೆ ಅನ್ನೋದಿರುತ್ತೆ. ಅದು ಕಣ್ಮರೆಯಾಗಬಾರ್ದು. ಅದರ ರಕ್ಷಣೆ ಅಗತ್ಯ ಅನ್ನೋದು ಸರ್ಕಾರ ಮನಗಂಡಿದೆ. ದೇಸಿ ತಳಿ ಬೀಜಗಳನ್ನು ಕೂಡಿಟ್ಟು ಸಂರಕ್ಷಣೆ ಮಾಡಿ ಕೃಷಿಗೆ ಉತ್ತೇಜನ ಕೊಡಲಾಗ್ತಾ ಇದೆ. ಹಾಗೆ ತರಬೇತಿ ಮಾರ್ಕೆಟ್ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಈ ಯೋಜನೆಯಲ್ಲಿ ರೈತರ ಪಾತ್ರವೇನು, ಸರ್ಕಾರದ ಪಾತ್ರವೇನು, ಕೃಷಿ ಇಲಾಖೆಯವರೇ ಹೇಳ್ತಾರೆ, ಕೇಳಿ. ದೇಸಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಯೋಜನೆಯ ಉದ್ದೇಶವೇನು? ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ಮೂಲಕ ದೇಸಿ ತಳಿಗಳ ಸಂರಕ್ಷಣೆ ಮತ್ತು ಉತ್ತೇಜನ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯಮಂತ್ರಿಗಳು 2024ರ ಆಯವ್ಯಯ ಭಾಷಣದಲ್ಲಿ ಈ ಒಂದು ಯೋಜನೆಯನ್ನು ಘೋಷಣೆ ಮಾಡಿರುತ್ತಾರೆ. ಈ ಯೋಜನೆಯ ಮುಖ್ಯ ಉದ್ದೇಶ ದೇಸಿ ತಳಿಗಳನ್ನು ಸಂರಕ್ಷಣೆ ಮಾಡೋದು, ಆ ರೈತರನ್ನ ಗುರುತಿಸುವಂಥ ಕೆಲಸ ಮಾಡೋದು, ಮತ್ತು ದೇಸಿ ತಳಿಗಳ ಅಭಿವೃದ್ಧಿ ಮಾಡೋದು, ಮತ್ತು ದೇಸಿ ತಳಿ ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ರೈತರಿಗೆ ಉತ್ತೇಜನ ಮಾಡಬೇಕನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ರಾಜ್ಯ ಸರ್ಕಾರ ಕೃಷಿ ಇಲಾಖೆ ಮೂಲಕ ಹಮ್ಮಿಕೊಂಡಿದೆ. ಈ ಯೋಜನೆ 5 ವರ್ಷಗಳ ಪ್ರಾಜೆಕ್ಟ್ ಆಗಿದ್ದು, ಕಳೆದ ವರ್ಷ ಈ ಯೋಜನೆಯನ್ನು ನಾವು ಈಗ ಆಲ್ರೆಡಿ ಪ್ರಾರಂಭ ಮಾಡಿದ್ದೀವಿ. ಈ ಯೋಜನೆಯ ಪೂರ್ವಭಾವಿಯಾಗಿ ಈಗ ಹಲವಾರು ಕಾರ್ಯಕ್ರಮಗಳನ್ನು ಸನ್ಮಾನ್ಯ ಕೃಷಿ ಸಚಿವರು ಈಗ ಆಲ್ರೆಡಿ ಉದ್ಘಾಟನೆ ಮಾಡಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿರುತ್ತಾರೆ. ಈ ಯೋಜನೆಯಲ್ಲಿ ಆಯ್ಕೆ ಮಾಡಿದ ಧಾನ್ಯಗಳ್ಯಾವುವು? ಸಂರಕ್ಷಣೆ ಹೇಗೆ? ಈ ಯೋಜನೆಯಲ್ಲಿ ಸುಮಾರು 20 ಕೃಷಿ ಬೆಳೆಗಳನ್ನು ನಾವು ಈಗ ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಬಹುಮುಖ್ಯವಾಗಿ ಭತ್ತ, ರಾಗಿ, ಜೋಳ, ಮತ್ತು ಸಿರಿಧಾನ್ಯಗಳು, ಮತ್ತು ವೀಟ್ ಮಾಡಿದ್ದೀವಿ, ಹೆಸರು. ಈ ಬೆಳೆಗಳನ್ನು ನಾವು ಈಗ ಆಲ್ರೆಡಿ ಯೋಜನೆಗಳಲ್ಲಿ ಆಯ್ಕೆ ಮಾಡಿ, ಈ ಯೋಜನೆಗಳಲ್ಲಿ ಆಯ್ಕೆ ಮಾಡಿದಂಥ ಬೆಳೆಗಳನ್ನು ಬೆಳೆಗಳಲ್ಲಿ ಮಾಡಿದಂಥ ಬಿತ್ತನೆ ಬೀಜಗಳನ್ನು ಏನು ದೇಸಿ ತಳಿ ಸಂರಕ್ಷಕರ ಮೂಲಕ ನಾವು ಸಂಗ್ರಹಿಸಬೇಕು ಅನ್ನೋ ಉದ್ದೇಶದಿಂದ ಕೃಷಿ ಇಲಾಖೆಯು ಈ ವರ್ಷ ಮೊಬೈಲ್ ಆ್ಯಪನ್ನು ಒಂದು ಸಿದ್ಧಪಡಿಸಿತ್ತು. ಈ ಮೊಬೈಲ್ ಆ್ಯಪ್ ಮೂಲಕ ರಾಜ್ಯದ 30 ಜಿಲ್ಲೆಗಳಲ್ಲಿ ಈಗಾಗಲೇ ಇರತಕ್ಕಂಥ ದೇಸಿ ತಳಿ ಸಂರಕ್ಷಕರ ಮೂಲಕ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಮೊಬೈಲ್ ಆ್ಯಪ್ ಮೂಲಕ ಅವರ ಒಂದು ವೈಯಕ್ತಿಕ ದತ್ತಾಂಶ ಮತ್ತು ದೇಸಿ ತಳಿಗಳು ಯಾವ್ಯಾವನ್ನ ಸಂರಕ್ಷಣೆ ಮಾಡ್ತಿದ್ದಾರೆ ಇಷ್ಟು ದತ್ತಾಂಶವನ್ನು ಈಗ ಆಲ್ರೆಡಿ ನಾವು ಸಂಗ್ರಹಿಸಿದ್ದೀವಿ. ಈ ಸಂಗ್ರಹಿಸಿದಂಥ ಬಿತ್ತನೆ ಬೀಜಗಳನ್ನು, ದೇಸಿ ತಳಿಗಳ ಬಿತ್ತನೆ ಬೀಜಗಳನ್ನು GKVKಯಲ್ಲಿ ಜೀನ್ ಬ್ಯಾಂಕಲ್ಲಿ ಈಗ ಆಲ್ರೆಡಿ ನಾವು ಸ್ಟೋರ್ ಮಾಡಿದ್ದೀವಿ. ಅಲ್ಲಿ ಸುಮಾರು 560ಕ್ಕೂ ಹೆಚ್ಚು ದೇಸಿ ತಳಿ ಸಂರಕ್ಷಕರ, ಸುಮಾರು 1800ಕ್ಕೂ ಹೆಚ್ಚು ದೇಸಿ ತಳಿಗಳ ಬಿತ್ತನೆ ಬೀಜಗಳನ್ನು ಈಗ ಆಲ್ರೆಡಿ ನಾವು ಜೀನ್ ಬ್ಯಾಂಕಲ್ಲಿ ಸ್ಟೋರ್ ಮಾಡಿದ್ದೀವಿ. ದೇಸಿ ತಳಿಗಳ ಶುದ್ಧತೆಯನ್ನ ಗುರುತಿಸೋದು ಹೇಗೆ? ಈ ದೇಸಿ ತಳಿಗಳ ಒಂದು ಶುದ್ಧತೆಯನ್ನ ಕಂಡುಹಿಡಿಯೋಕ್ಕೋಸ್ಕರ ರಾಜ್ಯದ 5 ಕೃಷಿ ವಿಶ್ವವಿದ್ಯಾನಿಲಯಗಳ ಸಹಯೋಗದೊಂದಿಗೆ ಸುಮಾರು 15 ತಳಿ ವಿಜ್ಞಾನಿಗಳಿಗೆ ನಾವು ಈ ಒಂದು 20 ಬೆಳೆಗಳನ್ನ ರೈತರಿಂದ ಏನು ಕಲೆಕ್ಟ್ ಮಾಡಿದ್ದು ಈ ದೇಸಿ ಬಿತ್ತನೆ ಬೀಜಗಳನ್ನ ಈಗ ಆಲ್ರೆಡಿ ಆ ತಳಿ ವಿಜ್ಞಾನಿಗಳಿಗೆ ಶುದ್ಧತೆಗೆ ಡೆಸ್ ಕ್ಯಾರೆಕ್ಟರ್ ಅಂತ ಹೇಳ್ತೀವಿ, ಡಿಸ್ಟಿಂಕ್ಟ್ನೆಸ್, ಯೂನಿಫಾರ್ಮಿಟಿ ಅಂಡ್ ಸ್ಟೆಬಿಲಿಟಿ, ಈ ಒಂದು ಕ್ಯಾರೆಕ್ಟರೈಸೇಷನ್ ಮಾಡೋಕ್ಕೆ ಈಗ ಆಲ್ರೆಡಿ ನಾವು ಬಿತ್ತನೆ ಬೀಜಗಳನ್ನ ವಿತರಣೆ ಮಾಡಿದ್ದೀವಿ. ರಾಜ್ಯದ ಸುಮಾರು 15 ಕೃಷಿ ವಿಜ್ಞಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗ ಶುದ್ಧತೆ ಕಾರ್ಯಕ್ರಮವನ್ನು ನಡೀತಾ ಇದೆ. ದೇಸಿ ತಳಿ ಸಂರಕ್ಷಕ ರೈತರಿಗೆ ಸರ್ಕಾರದಿಂದ ಲಾಭವೇನು? ಈ ಯೋಜನೆಯಲ್ಲಿ ಬಹುಮುಖ್ಯವಾಗಿ ನಾವು ದೇಸಿ ತಳಿ ಸಂರಕ್ಷಕರನ್ನ ಗುರುತಿಸುವಂತ ಕೆಲಸವನ್ನ ಕೃಷಿ ಇಲಾಖೆ ಮಾಡ್ತಿದೆ. ಈ ವರ್ಷ ನಾವು ಆ ಒಂದು ಜಿಲ್ಲಾ ಮಟ್ಟದ ಕಮಿಟಿ ಮೂಲಕ ಕೇಂದ್ರ ಕಚೇರಿಗೆ ನಾವು ಕಳಿಸಂತ ದೇಸಿ ತಳಿ ಸಂರಕ್ಷಕರ ಪಟ್ಟಿಯನ್ನ ಸ್ಟೇಟ್ ಲೆವೆಲ್ ಅಡ್ವೈಸರಿ ಕಮಿಟಿಯಲ್ಲಿ ಇಟ್ಬಿಟ್ಟು ಆ ಒಂದು ದೇಸಿ ತಳಿ ಸಂರಕ್ಷಣೆ ಮಾಡಿದಂಥ ರೈತರಿಗೆ ನಾವು ಪ್ರೋತ್ಸಾಹ ಮಾಡಬೇಕು, ಮತ್ತೆ ಅವರಿಗೆ ಒಂದು ಉತ್ತೇಜನ ಗುರುತಿಸುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಈ ವರ್ಷ ಹಮ್ಮಿಕೊಂಡಿದೆ. ಪೌಷ್ಟಿಕಾಂಶಗಳು ಯಾವ್ಯಾವ ದೇಸಿ ತಳಿಗಳಲ್ಲಿ ಯಾವ್ಯಾವುದು ಪೌಷ್ಟಿಕಾಂಶಗಳಿದಾವೆ, ಈ ಪೌಷ್ಟಿಕಾಂಶತೆಗಳನ್ನು ಸಹ ನಾವು ಪರೀಕ್ಷೆ ಮಾಡಿದ ನಂತರ ಕೃಷಿ ವಿಶ್ವವಿದ್ಯಾಲಯಗಳ ಸಹಯೋಗದೊಂದಿಗೆ ಈ ಒಂದು ತಳಿಗಳನ್ನು ನಾವು ರೈತರಿಗೆ ಪರ್ಚೇಸ್ ಕೊಡಬೇಕು ಅನ್ನೋ ಉದ್ದೇಶವನ್ನ ಕೃಷಿ ಇಲಾಖೆ ಹಮ್ಮಿಕೊಂಡಿದೆ. ಈ ಒಂದು ದೇಸಿ ತಳಿ ಸಂರಕ್ಷಕರಿಗೆ
ಗುರುತಿಸಿ ಅವ್ರು ಮಾಡಿದಂಥ ಸಾಧನೆಯನ್ನ ನಾವು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವಂಥ ಕೆಲಸವನ್ನ ಕೃಷಿ ಇಲಾಖೆ ಮಾಡೋಕ್ಕೆ ಹಮ್ಮಿಕೊಂಡಿದೆ. ಇಲ್ಲಿಯವರೆಗೂ ಎಲ್ಲೆಲ್ಲಿ ದೇಸಿ ತಳಿ ಸಂರಕ್ಷಣೆ ಆಗಿದೆ, ಅದರ ಮಹತ್ವ ಏನು? ಮತ್ತೆ ದೇಸಿ ತಳಿಗಳ ಈ ಒಂದು ಸಂರಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲಾ ದತ್ತಾಂಶವನ್ನ ಕೃಷಿ ಇಲಾಖೆಯ ಒಂದು ಡ್ಯಾಶ್ ಬೋರ್ಡ್ ಅನ್ನ ನಾವು ಪ್ರಿಪೇರ್ ಮಾಡಿದೀವಿ. ಸೊ ಈ ಡ್ಯಾಶ್ ಬೋರ್ಡ್ ಅಲ್ಲಿ ರಾಜ್ಯದಲ್ಲಿ ಈಗ ಆಲ್ರೆಡಿ ಮೊಬೈಲ್ ಆ್ಯಪ್ ಮೂಲಕ ಕಲೆಕ್ಟ್ ಮಾಡಿದಂಥ ದತ್ತಾಂಶವನ್ನ ಜಿಯೋಸ್ಪೇಷಿಯಲಿ ನಾವು ಅದನ್ನ ಪ್ರಿಪೇರ್ ಮಾಡಿ ಈಗ ಕೃಷಿ ಇಲಾಖೆಯಲ್ಲಿ ಹೋಸ್ಟ್ ಮಾಡಿದೀವಿ. ಸೊ ಯಾವ್ಯಾವ ರಾಜ್ಯದಲ್ಲಿ ಯಾವ್ಯಾವ ರೈತರು ಯಾವ್ಯಾವ ದೇಸಿ ತಳಿಗಳನ್ನ ಸಂರಕ್ಷಣೆ ಮಾಡ್ತಿದ್ದಾರೆ, ಅದ್ರ ಮಹತ್ವತೆ ಏನು, ಯಾವ ಬೆಳೆನ ಅವ್ರು ಸಂರಕ್ಷಣೆ ಮಾಡ್ತಿರತಕ್ಕಂಥ ಮಾಹಿತಿಯನ್ನ ಆ ಒಂದು ಡ್ಯಾಶ್ ಬೋರ್ಡ್ ಅಲ್ಲಿ ನಾವೀಗ ಆಲ್ರೆಡಿ ಒಂದು ಮಾಡ್ಯೂಲ್ ಅನ್ನ ಪ್ರಿಪೇರ್ ಮಾಡಿದ್ದೀವಿ. ಪೌಷ್ಟಿಕಾಂಶದಿಂದ ಕೂಡಿದ ತಳಿಗಳನ್ನ ಸಂರಕ್ಷಿಸೋದು ಹೇಗೆ? ತಮಗೆಲ್ಲ ಗೊತ್ತಿದೆ, ಹವಾಮಾನ ವೈಪರೀತ್ಯದ ಈ ಸಂದರ್ಭದಲ್ಲಿ ಬರ ಸಹಿಷ್ಣುತೆ ತಡ್ಕಣ ಅಂತ ತಳಿಗಳು, ರೋಗ ನಿರೋಧಕ ತಳಿಗಳು ಹಾಗೂ ಪೌಷ್ಟಿಕಾಂಶ ಭರಿತಾದಂಥ ತಳಿಗಳನ್ನ ತಲೆತಲಾಂತರದಿಂದ ನಮ್ಮ ದೇಸಿ ತಳಿ ಸಂರಕ್ಷಕರು ಅವರೇ ಅವ್ರದ್ದು ಓನ್ ವೆಚ್ಚದಿಂದ ಇಲ್ಲಿವರೆಗೂ ಅದನ್ನ ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ. ಈ ಒಂದು ವಿಶೇಷ ಗುಣ ಇರತಕ್ಕಂಥ ತಳಿಗಳನ್ನ ವಿಜ್ಞಾನಿಗಳ ಮೂಲಕ ವೈಜ್ಞಾನಿಕವಾಗಿ ಅದನ್ನ ಒಂದು ಪರೀಕ್ಷಿಸಿ ಅದರಲ್ಲಿರತಕ್ಕಂಥ ಗುಣಗಳನ್ನ ನಾವು ಮುಂದಿನ ದಿನಗಳಲ್ಲಿ ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಂತ ತಳಿಗಳನ್ನ ನಾವು ರಾಜ್ಯದ ರೈತರಿಗೆ ಪರಿಚಯಿಸೋದ್ರ ಮೂಲಕ ಈ ಒಂದು ಏನ್ ಕ್ಲೈಮೆಟಿಕ್ ರಿಸಿಲಿಯಂಟ್ ಕ್ರಾಪ್ಸ್ ಅಂತ ಹೇಳ್ತೀವಿ ಅದಕ್ಕೆ ಪೂರಕವಾಗಿ ಕೃಷಿ ಇಲಾಖೆ ಕೆಲಸ ಮಾಡೋಕ್ಕೆ ಈ ಯೋಜನೆಯನ್ನ ಉದ್ದೇಶವನ್ನ ಇಟ್ಕೊಂಡಿದ್ದೀವಿ. ತಳಿಗಳನ್ನ ಸಂರಕ್ಷಣೆ ಮಾಡಿದ ರೈತರು ನೋಂದಣಿ ಮಾಡ್ಕೊಳ್ಳೋದು ಯಾಕೆ? ಈ ಒಂದು ದೇಸಿ ತಳಿ ಕಾರ್ಯಕ್ರಮದಲ್ಲಿ ರೈತರು ತಾವು ಏನು ಸಂರಕ್ಷಣೆ ಮಾಡಿದಂಥ ವಿಧಾನಗಳಿಗೆ ಮತ್ತು ಅವನ್ನ ಪ್ರೊಟೆಕ್ಷನ್ ಆಫ್ ಪ್ಲಾಂಟ್ ವೆರೈಟಿ ಅಂಡ್ ಫಾರ್ಮರ್ಸ್ ರೈಟ್ಸ್ ಅಥಾರಿಟಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳಕ್ಕೆ, ನೋಂದಣಿ ಮಾಡಿಸ್ಕೊಳೋದಕ್ಕೆ, ಮತ್ತೆ ಈ ಒಂದು ತಳಿಗಳನ್ನ GI ಟ್ಯಾಗ್ ಮಾಡೋದಕ್ಕೆ, ಮತ್ತೆ ಈ ತಳಿಗಳನ್ನ ಮುಂದಿನ ದಿನಮಾನಗಳಲ್ಲಿ ವಿಜ್ಞಾನಿಗಳ ಮೂಲಕ ಶುದ್ಧತೆಯನ್ನ ಪರೀಕ್ಷಿಸಿ ಮಾಡಿದ ನಂತರ ರಾಜ್ಯದ ಸಾರ್ವಜನಿಕರಿಗೆ ನಾವು ಇದನ್ನು ಪರಿಚಯಿಸುವ ಉದ್ದೇಶವನ್ನ ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ.